ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ. ಮೊದಲನೇದಾಗಿ ನಿನ್ನೆ ಷೇರುಪೇಟೆಯಲ್ಲಿ ನಿಫ್ಟಿ ಸೂಚ್ಯಂಕವು 5 ಪಾಯಿಂಟ್ಗಳ ಗಳಿಕೆಯನ್ನಾಗಿ 5363ರಲ್ಲಿ ಕೊನೆಗೊಂಡ್ರೆ ಸೆನ್ಸೆಕ್ಸ್ 17 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 17767ರಲ್ಲಿ ಕ್ಲೋಸ್ ಆಗಿದೆ. ಮಲ್ಟಿ ಕಮಾಡಿಟಿ ಸೆಕ್ಷನ್ದಲ್ಲಿ ಚಿನ್ನ 28 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 31924ರಲ್ಲಿ ಕ್ಲೋಸ್ ಆದರೆ ಬೆಳ್ಳಿ 134 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 64024ರಲ್ಲಿ ಕ್ಲೋಸ್ ಆಗಿದೆ. ಪ್ರತಿನಿತ್ಯ ಹೇಳ್ತೀವಿ, ಪ್ರತಿನಿತ್ಯ ಪ್ರಾಫಿಟ್ ಕೊಡ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಸ್ಟಾಕ್ ಮಾರ್ಕೆಟ್ನ, ಕಮಾಡಿಟಿ ಮಾರ್ಕೆಟ್ನ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಮಾಡಿಕೊಡ್ತೀವಿ. ನಮ್ಮ ಸಜೆಷನ್ಸ್ ಅನ್ನ ಫಾಲೋ ಮಾಡಿ. ಕರ್ನಾಟಕದ ಜನರಿಗೆ ಯಾರು ಆಲ್ರೆಡಿ ಶೇರ್ ಮಾರ್ಕೆಟ್ ನಲ್ಲಿ ಇದ್ದೀರಾ, ಕಮಾಡಿಟಿ ಮಾರ್ಕೆಟ್ ನಲ್ಲಿ ಇದ್ದೀರಾ, ಇವರಿಗೆ ಶುಭಯೋಗ ಬಂದಿದೆ. ಕಳ್ಕೊಂಡವ್ರಿಗೂ ಕೂಡ ಗಳಿಸ್ಕೊಡೋದಕ್ಕೆ ಸಜೆಷನ್ಸ್ ಅನ್ನ ಕೊಡ್ತೀವಿ. ಪ್ರತಿಯೊಬ್ಬರು ಕೂಡ ಮನಿ ಮಂತ್ರ ಕಾರ್ಯಕ್ರಮವನ್ನ ತಮ್ಮ ಈಕ್ವಿಟಿ ಮಾರ್ಕೆಟ್ ನ ಸಕ್ಸಸ್ಗೆ, ತಮ್ಮ ಪ್ರಾಫಿಟ್ ಅನ್ನ ಗಳಿಸೋದಕ್ಕೆ ಮಂತ್ರವನ್ನಾಗಿ ಮಾಡ್ಕೊಂಡು ತಾವು ಪ್ರತಿನಿತ್ಯ ವಾಚ್ ಮಾಡಿ. ಮತ್ತೆ ನಮ್ಮ ಕಾರ್ಯಕ್ರಮದ ಅವೇರ್ನೆಸ್ ಅನ್ನ, ನಮ್ಮ ಕಾರ್ಯಕ್ರಮ ಮೂಡಿ ಬರ್ತಿರುವ ಶೈಲಿಯನ್ನ ಕರ್ನಾಟಕದಲ್ಲಿ ತುಂಬಾ ಪ್ರಸರಿಸಿ ಅಂತ ಏನ್ ಹೇಳ್ತಾ ಇದೀವಿ. ನಾವು ಕೊಟ್ಟಂತ ಸಲಹೆಗಳನ್ನ ತಾವು ಚಾಚು ತಪ್ಪದೆ ನೋಡೋದಾದ್ರೆ, ನಾವು ಕೊಟ್ಟಂತ ಸಲಹೆ ಬಗ್ಗೆ ಮಾತಾಡೋದಾದ್ರೆ, ನಾವು ನಮ್ಮ ಸಜೆಷನ್ಸ್ ಅನ್ನ ಏನು ತಿಳಿಸ್ಕೊಡ್ತಾ ಇದೀವಿ, ಇದು ಕೇವಲ 100 ಜನ 200 ಜನಕ್ಕಲ್ಲ, ಸಾವಿರಾರು ಜನಕ್ಕೆ ಈ ಸಜೆಷನ್ಸ್ಗಳು ಅವರ ಮೊಬೈಲ್ ನಲ್ಲಿ ತಲುಪಿ ಅವರ ಮೊಬೈಲ್ ಇಂದ ಅವರು ಟ್ರೇಡ್ ಮಾಡುವಂತಾಗಿದೆ. ಅವರು ಪ್ರತಿಯೊಬ್ಬರು ಕೂಡ ಗಳಿಸ್ತಾ ಇದ್ದಾರೆ. ಎಷ್ಟು ಸುಲಭ ಅಲ್ವಾ? ಸಜೆಷನ್ಸ್ ಮೊಬೈಲಿಗೆ ಬಂದ್ಬಿಟ್ರೆ ಮೊಬೈಲ್ ಅಲ್ಲಿ ಏನ್ ಸಜೆಷನ್ಸ್ ಅನ್ನ ಬರುತ್ತೆ ಅದನ್ನ ತೆಗೆದುಕೊಂಡು ಟ್ರೇಡ್ ಮಾಡಿ ಪ್ರತಿನಿತ್ಯ ಹಣ ಗಳಿಸ್ತಾ ಇದ್ರೆ ಎಷ್ಟು ಖುಷಿಯಾಗಿರುತ್ತೆ. ಯಾವುದೇ ಜೀವನದ ಪ್ರಾಬ್ಲಮ್ ಕೂಡ ಹತ್ರ ಬರ್ದಲ್ಲೇ ಓಡೋಗ್ಬಿಡುತ್ತೆ. ನಾವು ಕೊಟ್ಟ ನಿನ್ನೆ ಸಲಹೆಗಳನ್ನ ನೋಡೋದಾದ್ರೆ 2M 10th ಸೆಪ್ಟೆಂಬರ್ ರಿಸಲ್ಟ್ಸ್ ಈ ರೀತಿ ಇದೆ. ನಾವು BTST ಟಾಟಾ ಸ್ಟೀಲ್ ನ 380 ಕಾಲ್ ಆಪ್ಷನ್ಸ್ ನ ಏನು ಸಜೆಷನ್ಸ್ ಅನ್ನ ಮಾಡಿದ್ದು, ಅದು ಪ್ರತಿ ಒಂದು ಲಾಟ್ಗೆ 3500 ರೂಪಾಯಿಯನ್ನ ಗಳಿಕೆಯನ್ನ ಕೊಟ್ಟು 100% ಪ್ರಾಫಿಟ್ ಅನ್ನ ನೀಡಿದೆ ಆನ್ ಇನ್ವೆಸ್ಟ್ಮೆಂಟ್ ಅಂತ ತಿಳಿಸ್ತಾ ಇದ್ದೀನಿ. ನಿನ್ನೆ ನಮ್ಮ ಕಾರ್ಯಕ್ರಮನ ಯಾರು ಬಿಡದೆ ವಾಚ್ ಮಾಡಿದ್ರ ಅವರಿಗೆ ನಿನ್ನೆ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಟಾಟಾ ಸ್ಟೀಲ್ ಅಪ್ ಮೂವ್ ಆಗುತ್ತೆ. ಟಾಟಾ ಸ್ಟೀಲ್ ಕ್ಯಾಶ್ ಅಲ್ಲೂ ಫ್ಯೂಚರ್ಸ್ ಅಲ್ಲೂ ಕೂಡ ಹೋಲ್ಡ್ ಮಾಡಬಹುದು. 383 388 ಟಾರ್ಗೆಟ್ ಆಗಿ ಬರುತ್ತೆ. ಪ್ರತಿಯೊಬ್ಬರು ಬೈ ಅನ್ನ ಕೂಡ ಮಾಡ್ಕೊಳ್ಳಿ. ಮತ್ತೆ ನಾವು ಶುಕ್ರವಾರನೇ ಟಾಟಾ ಸ್ಟೀಲ್ ನ ಸಜೆಷನ್ಸ್ ಅನ್ನ ತಿಳಿಸಿದ್ದು, ಕಾಲ್ ಆಪ್ಷನ್ಸ್ 7 ರೂಪೀಸ್ ಅಲ್ಲೇ ಏನು ಬೈಯಿಂಗ್ ಅನ್ನು ತಿಳಿಸಿದ್ದು, ನಿನ್ನೆ ಅದು 14 ರೂಪಾಯಿವರೆಗೂ ಕೂಡ ತಲುಪಿದೆ ಅಂತ ಹೇಳ್ತಾ ಇದ್ದೀನಿ. ನಾವು ಕೊಟ್ಟಂತ ಸಜೆಷನ್ಸ್ ಅಲ್ಲಿ 100% ಆನ್ ಇನ್ವೆಸ್ಟ್ಮೆಂಟ್ ಟಾಟಾ ಸ್ಟೀಲ್ ಆಪ್ಷನ್ಸ್ ಇಂದ ಆದ್ರೆ, ನಾವು ಕೊಟ್ಟಂತ LNT 1350 ಕಾಲ್ ಆಪ್ಷನ್ಸ್ ಅಲ್ಲಿ ಪ್ರತಿಯೊಂದು ಲಾಟ್ಗೆ 3750 ರೂಪೀಸ್ ಗೈನ್ ಆಗಿ LNT ಕಾಲ್ ಆಪ್ಷನ್ಸ್ ಅಲ್ಲಿ ಯಾರು ನಾವು ಬೈ ಟುಡೇ ಸೆಲ್ ಟುಮಾರೋ ಕೊಟ್ಟಿದ್ದು, ಆ ಸಜೆಷನ್ಸ್ ಅಲ್ಲಿ 35% ಪ್ರಾಫಿಟ್ ಆಗಿದೆ ಅಂತ ಹೇಳ್ತಾ, ನಿನ್ನೇನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸೆಲ್ ಸಜೆಷನ್ಸ್ ಅನ್ನ ನೀಡಿದ್ದು, ಅದರಲ್ಲಿ ನಾವು ಟಾರ್ಗೆಟ್ ಆಗಿ 13 ರೂಪಾಯಿ ಪ್ರತಿ ಶೇರಿಗೆ ಗಳಿಕೆ ಆದ್ರೆ ಪ್ರತಿಯೊಂದು ಲಾಟ್ ಅಲ್ಲಿ 1625 ರೂಪೀಸ್ ಗಳಿಕೆ ಆಗಿದೆ. ಮತ್ತೆ ನಾವು ಕೊಟ್ಟಂತ ರಿಲಯನ್ಸ್ ಇಂಡಸ್ಟ್ರೀಸ್ 780 ಪುಟ್ ಆಪ್ಷನ್ಸ್ ಅಲ್ಲಿ ಪ್ರತಿ ಶೇರಿಗೆ, ಪ್ರತಿ ಲಾಟ್ಗೆ 1000 ರೂಪೀಸ್ ಪ್ರಾಫಿಟ್ ಅನ್ನ ಕಂಡು 20% ಆನ್ ಇನ್ವೆಸ್ಟ್ಮೆಂಟ್ ಅನ್ನ ತಾವು ಗಳಿಕೆ ಮಾಡಿದ್ದಾರೆ. ತಾವು ನೋಡಬಹುದು, ನಾವು ನಮ್ಮಲ್ಲಿ ಯಾರು ಸಜೆಷನ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಯಾರು ನಮ್ಮಿಂದ ಸಜೆಷನ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ಇವತ್ತು ಮಾರ್ಕೆಟ್ ವೀಕ್ ಆಗಿದೆ, ಏಷ್ಯನ್ ಮಾರ್ಕೆಟ್ ವೀಕ್ ಆಗಿದೆ, SGX ನಿಫ್ಟಿ ವೀಕ್ ಆಗಿದೆ ಅಂತ ಸೆಲ್ಸ್ ಅಲ್ಲಿ ಹೇಳ್ತಾ ಇಲ್ಲ. ನಿನ್ನೆನೆ ನಮ್ಮಲ್ಲಿ ತಗೊಳ್ತಾ ಇರುವ ಅಡ್ವೈಸ್ ಅನ್ನ ತಗೊಳ್ತಾ ಇರೋರಿಗೆ ನಾವು ಸೆಲ್ಲಿಂಗ್ ಸಜೆಷನ್ಸ್ ಅನ್ನ, ಪುಟ್ ಆಪ್ಷನ್ಸ್ ಗಳನ್ನ ಕೊಟ್ಟು ಅದರಲ್ಲಿ ಉತ್ತಮವಾದ ಪ್ರಾಫಿಟ್ ಆಗಿದೆ. ಮತ್ತೆ ಇಂದಿಗೂ ಕೂಡ ಕ್ಯಾರಿ ಫಾರ್ವರ್ಡ್ ಅನ್ನ ಕೂಡ ತಿಳಿಸಿದ್ವಿ. ಮತ್ತೆ ನಾವು HDFC ಬ್ಯಾಂಕ್ ನ 600 ಪುಟ್ ಆಪ್ಷನ್ಸ್ ಏನು ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು, ಅದರಲ್ಲಿ ಪ್ರತಿ ಒಂದು ಲಾಟ್ಗೆ 1500 ರೂಪೀಸ್ ಪ್ರಾಫಿಟ್ ಆಗಿದ್ದು, ಮಾಡಿದ ಇನ್ವೆಸ್ಟ್ಮೆಂಟ್ ಮೇಲೆ 28% ಅನ್ನ ರಿಟರ್ನ್ಸ್ ಅನ್ನ ಕೊಟ್ಟಿದೆ. ಮತ್ತೆ ನಾವು ಕೊಟ್ಟಂತ ನಿಫ್ಟಿ ಫ್ಯೂಚರ್ಸ್ ನ ಸಲಹೆಯಲ್ಲಿ ನಿನ್ನೆ 20 ರೂಪಾಯಿ ಪ್ರಾಫಿಟ್ ಅನ್ನ ಗಳಿಕೆ ಆಗಿದ್ದು, ಪ್ರತಿ ಒಂದು ಲಾಟ್ಗೆ 1000 ರೂಪೀಸ್ ಗಳಿಕೆ ಆಗಿದೆ. ನಾವೇನು ಸಜೆಷನ್ಸ್ ಗಳಿಂದ ಆದಂತ ಪ್ರಾಫಿಟ್ ಅನ್ನ ತಿಳಿಸ್ತಾ ಇದೀವಿ, ನಾವೇನು ಪ್ರತಿನಿತ್ಯ 5 ರಿಂದ 6 ಸಜೆಷನ್ಸ್ ಅನ್ನ ತಿಳಿಸ್ತಾ ಇದೀವಿ, ಇದರಲ್ಲಿ ಕೇವಲ ಒಂದು ಲಾಟ್ ಮಾಡಿದವರಿಗೆ ಆದಂತ ಪ್ರಾಫಿಟ್ ಅನ್ನ ನೋಡಿದವರೆ 12375 ರೂಪಾಯಿಗಳಾಗಿರುತ್ತೆ. ತಾವು 2-3 ಲಾಟ್ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಒಂದು ಲಾಟ್ ಅನ್ನ ಟ್ರೇಡ್ ಮಾಡಿ ನಾವು ಕೊಟ್ಟಂತ ಟಾರ್ಗೆಟ್ ಅಲ್ಲಿ ತಾವು ಬುಕ್ಕಿಂಗ್ ಅನ್ನ ಮಾಡ್ಕೊಂಡ್ರೆ ಸಾಕು. ತಮಗೆ ಆದಂತ ನಿನ್ನೆ ಪ್ರಾಫಿಟ್ 12375 ರೂಪಾಯಿಗಳು. ಇದು ಮಾಧ್ಯಮದಲ್ಲಿ ಕೇವಲ ಜನರು ಅಟ್ರಾಕ್ಟ್ ಆಗೋಕ್ಕೋಸ್ಕರ ಹೇಳ್ತಾ ಇಲ್ಲ. ನಾವೇನು ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ, ಇದಕ್ಕೆ ದಾಖಲಾತಿ ಇದೆ, ರೆಕಾರ್ಡ್ ಇದೆ. ಏನು ಸಾವಿರಾರು ಜನ ನಮ್ಮಲ್ಲಿ ಸಜೆಷನ್ಸ್ ಅನ್ನ
ತೆಗೆದುಕೊಳ್ತಾ ಇದ್ದಾರೆ. ಅವರ ಪ್ರತಿಯೊಬ್ಬರ ಮೊಬೈಲ್ ಅಲ್ಲೂ ನಾವು ನಿನ್ನೆ ಕೊಟ್ಟಂತ ರೆಕಮೆಂಡೇಶನ್ ಇದೆ. ಇದೆಷ್ಟೇ ಯಾಕೆ ನಾವು ವೀಕ್ಲಿ ರೆಕಮೆಂಡೇಶನ್ಸ್ ಅಲ್ಲಿ ಕಮಾಡಿಟಿ ಸಜೆಷನ್ಸ್ ಅನ್ನ ತಿಳಿಸಿದ್ದು. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದೀವಿ, ಪ್ರತಿ ಮಂಡೇ ನಾವು ಕಮಾಡಿಟಿ ಮಾರ್ಕೆಟ್ ನ ಬಗ್ಗೆ ಸಜೆಷನ್ಸ್ ಗಳನ್ನ ತಿಳಿಸ್ತಾ ಹೋಗ್ತೀವಿ. ನಾವು ನಿನ್ನೆ ಕೊಟ್ಟ ಸಜೆಷನ್ಸ್ ಗಳನ್ನ ಪ್ರತಿಯೊಬ್ಬರು ನೋಡೋದಾದ್ರೆ ಏನು ಕಾಪರ್ 451.60 ಎಬೋ ಬೈ ಅಂತ ತಿಳಿಸಿದ್ದು. ನಾವು ಟಾರ್ಗೆಟ್ ಆಗಿ ನಮ್ಮಲ್ಲಿ ಅಡ್ವೈಸ್ ತೆಗೆದುಕೊಳ್ಳೋರಿಗೆ 454.75 ಅನ್ನ ತಿಳಿಸಿದ್ದು. ಅದು ಎಕ್ಸಾಕ್ಟ್ಲಿ ಟಾರ್ಗೆಟ್ ಅನ್ನ ತಲುಪಿದೆ. ಟಾರ್ಗೆಟ್ ಗಿಂತ 10 ಪೈಸೆ ಎಕ್ಸ್ಟ್ರಾ ಕೂಡ ಹೋಗಿದೆ. ನಿನ್ನೆ ಕಾಪರ್ನ ಐ ಅನ್ನ ತಾವು ನೋಡೋದಾದ್ರೆ 454.85 ಅಂದ್ರೆ ಕೊಟ್ಟಂತ ಟಾರ್ಗೆಟ್ ಅನ್ನ ಮಿಸ್ ಮಾಡದಲ್ಲೇ ಬೇಸ್ ಮೆಟಲ್ ಅಲ್ಲಿ ಕಾಪರ್ ಟಾರ್ಗೆಟ್ ಅನ್ನ ಕೊಟ್ಟಿದ್ರೆ, ಪ್ರತಿಯೊಬ್ಬರಿಗೂ ಕೂಡ ನಿಕ್ಕಲ್ ನ ಬೇಸ್ ಮೆಟಲ್ ಬಗ್ಗೆ ತಿಳಿಸ್ತಾ ಇದ್ದೆ. ನಿಕ್ಕಲ್ ತುಂಬಾನೇ ಡಿಪ್ರಿಷಿಯೇಟ್ ಆಗಿದ್ದು, ನಿಕ್ಕಲ್ನ ಪ್ರೈಸಸ್ಗಳು ತುಂಬಾನೇ ಕರೆಕ್ಷನ್ಸ್ ಆಗಿದ್ದು, ಯಾವಾಗ ಬೇಕಾದರೂ ಬೌನ್ಸ್ ಬೇಕ್ ಆಗ್ಬಹುದು. 915.10 ಎಬೋ ಪ್ರತಿಯೊಬ್ಬರು ಕೂಡ ಬೈ ಅನ್ನ ಮಾಡ್ಕೊಳ್ಳಿ ಅಂತ ಏನು ನಮ್ಮ ಬೈ ಎಬೋ ಸಜೆಷನ್ಸ್ ಅಲ್ಲಿ ತಿಳಿಸಿದ್ದು. ಅದು ನಿನ್ನೆ 933.5 ಅನ್ನ ತಲುಪಿದೆ. ನಾವು ಕೊಟ್ಟಂತ ಟಾರ್ಗೆಟ್ ಆದಂತ 932.8 ಟಾರ್ಗೆಟ್ ಅನ್ನು ಅಚೀವ್ ಆಗಿದೆ. ಮತ್ತೆ ನಾವು ಕೊಟ್ಟಂತ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಬೈ ಅನ್ನ ಇನಿಷಿಯೇಟ್ ಆಗಿದ್ದು, ತಾವು ಅದರ ಟಾರ್ಗೆಟ್ಗೋಸ್ಕರ ಕಾಯಬಹುದು. ಮತ್ತೆ ನಾವು ಕೊಟ್ಟಂತ ಸಿಲ್ವರ್ ಮಿನಿಯಲ್ಲೂ ಕೂಡ 64,151 ಬೈಯಿಂಗ್ ಇನಿಷಿಯೇಟ್ ಆಗಿದ್ದು, ಅದು ಆಲ್ರೆಡಿ 64,614 ಅನ್ನ ತಲುಪಿದೆ. ಇದರಲ್ಲಿ ಆದಂತಹ ಪ್ರಾಫಿಟ್ ಅನ್ನ ತಾವು ನೋಡೋದಾದ್ರೆ ಮೋರ್ ದನ್ 450 ಪಾಯಿಂಟ್ಸ್ ಅಷ್ಟು ಪ್ರಾಫಿಟ್ ಆಗಿದೆ. ಏನು ಈಕ್ವಿಟಿ ಮಾರ್ಕೆಟ್ ನ ಸಜೆಷನ್ಸ್ ಅನ್ನ ತಿಳಿಸ್ತಾ ಇದೀವಿ, ಕಮಾಡಿಟಿ ಮಾರ್ಕೆಟ್ ಬಗ್ಗೆ ಸಜೆಷನ್ಸ್ ಅನ್ನ ತಿಳಿಸ್ತಾ ಇದೀವಿ, ಪ್ರತಿಯೊಂದು ಅಕ್ಯುರೇಟ್ ಆಗಿ ಬರ್ತಾನೆ ಇದೆ. ಮತ್ತೆ ತಾವು ನೋಡೋದಾದ್ರೆ ನಾನು ಮೊದಲೇ ಹೇಳಿದೆ, ಏನು ಯುರೋಪಿನಲ್ಲಿ ಸೆಂಟ್ರಲ್ ಬ್ಯಾಂಕಿನ ಮೀಟಿಂಗ್ ಆದ್ರಿಂದ ಏನು ಮರಿಯೋ ಡ್ರಾಗಿ ಅವರು ತಿಳಿಸಿದ್ರು ನಾವು ಅನ್ಲಿಮಿಟೆಡ್ ಬಾಂಡ್ ಬೈಯಿಂಗ್ ಮಾಡ್ತೀವಿ ಅಂತ. ಗ್ಯಾಪ್ ಅಪ್ ಆದಾಗಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾಧ್ಯಮದಲ್ಲಿ ತಿಳಿಸ್ತಾ ಇದೀವಿ. ಇದು ಕೇವಲ ಪುಲ್ ಬ್ಯಾಕ್ ಅಷ್ಟೇನೆ. 5,460 ಮತ್ತೆ 5,470 ಲೆವೆಲ್ಸ್ ಅನ್ನ ಕ್ರಾಸ್ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಕಂಪ್ಲೀಟ್ ಆಗಿ ಬೇರೆಯವರು ಹೇಳೋ ತರ ಬುಲ್ ಮತ್ತೆ ಅಥವಾ ಬುಲ್ಲಿಶ್ ಆಗಿ ಕಾಣುತ್ತೆ. ಇಲ್ಲ ಅಂದ್ರೆ ಅಪ್ಪರ್ ಸೈಡ್ ತುಂಬಾನೇ ಲಿಮಿಟೆಡ್, ಅಂದ್ರೆ 5,460 ತಮಗೆ ರೆಸಿಸ್ಟೆನ್ಸ್ ಆಗಿ ಕಂಡ್ರೆ ಪೊಸಿಷನಲ್ ಆಗಿ ತಮಗೆ 5,100 ಸಪೋರ್ಟ್ ಆಗಿ 4,800 ಆಗಿ ಸಪೋರ್ಟ್ ಗಳಾಗಿ ಬರುತ್ತೆ. ಈಗಲೇ ಹೇಳ್ತಾ ಇದ್ದೀನಿ, ಇನ್ನೆಲ್ಲರೂ ಸೆಲ್ ಹೇಳೋಕ್ಕಿಂತ ಮುಂಚೆನೆ ಮಾರ್ಕೆಟ್ ನಲ್ಲಿ ಅಪ್ ಸೈಡ್ ಮೂವ್ಮೆಂಟ್ ಕಡಿಮೆ, ಡೌನ್ ಸೈಡ್ ಮೂವ್ಮೆಂಟ್ ತುಂಬಾ ಅಧಿಕವಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಏನೆಲ್ಲ ಎಕನಾಮಿಕ್ಸ್ ನ್ಯೂಸ್ ಇದೆ, ಸ್ಟಾಕ್ಸ್ ಇನ್ ಆಕ್ಷನ್ಸ್ ಇದೆ ಅಂತ ನೋಡೋದಾದ್ರೆ, ಇವತ್ತು ಫ್ಯೂಲ್ ಪ್ರೈಸ್ ಹೈಕ್ ಆಗುವ ಸಾಧ್ಯತೆಗಳಿದ್ದು, ಡೀಸೆಲ್ ಮತ್ತೆ LPG ದರಗಳು ಏರುವ ಸಾಧ್ಯತೆಗಳಿರುತ್ತೆ. ಮತ್ತೆ ಗೋವಾ ಗವರ್ಮೆಂಟ್ ಮೈನಿಂಗ್ ಆಪರೇಷನ್ಸ್ ಅನ್ನ ಗೋವಾದಲ್ಲಿ ಸಸ್ಪೆಂಡ್ ಮಾಡಿರೋದ್ರಿಂದ ಮೈನಿಂಗ್ ಕಂಪನಿಯ ಶೇರ್ಸ್ಗಳು, ಸೆಸಗೋವಾ ಮತ್ತಿತರ ಕಂಪನಿಯ ಶೇರ್ಸ್ಗಳು ಕೆಳಬರುವ ಸಾಧ್ಯತೆಗಳಿದೆ. ಮತ್ತೆ IRB ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯು ಸರ್ವಿಸ್ ಟ್ಯಾಕ್ಸ್ ನೋಟಿಸ್ ಅನ್ನ ಪಡೆದಿರೋದ್ರಿಂದ ಕಂಪನಿಯ ಶೇರ್ಸ್ಗಳು ಕೆಳ ಬರಬಹುದು ಅಂತ ಹೇಳ್ತಾ, ಮತ್ತೆ ಟುಲಿಪ್ ಟೆಲಿಕಾಂ ತನ್ನ FCCB ಅಂದ್ರೆ ಫಾರಿನ್ ಕನ್ವರ್ಟಬಲ್ ಕರೆನ್ಸಿ ಬಾಂಡ್ ಗಳನ್ನ ರೀಪೇಮೆಂಟ್ ಮಾಡಿರೋದ್ರಿಂದ ಆ ಶೇರ್ಸ್ ಅಲ್ಲಿ ಸ್ವಲ್ಪ ಮಟ್ಟಿನ ಬೈಯಿಂಗ್ ಮೂವ್ಮೆಂಟ್ ಇರುತ್ತೆ ಅಂತ ತಿಳಿಸ್ತಾ, ಹೆಚ್ಚಿನ ಸಜೆಷನ್ಸ್ಗಳಿಗೋಸ್ಕರ ಪ್ರತಿಯೊಬ್ಬರು ಕೂಡ ಬಿಡದನೆ ಮನಿ ಮಂತ್ರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದು ಅಂತ ತಿಳಿಸ್ತಾ ಇದ್ದೀನಿ. ಏನು ಸಜೆಷನ್ಸ್ಗಳನ್ನ ತಿಳಿಸ್ತಾ ಹೋಗ್ತೀವಿ, ಸಜೆಷನ್ಸ್ಗಳನ್ನ ತಾವು ಚಾಚು ತಪ್ಪದೆ ಫಾಲೋ ಮಾಡಬೇಕಾಗುತ್ತೆ. ನಾವೇನು ಪ್ರಾಫಿಟ್ ಅನ್ನ ಮಾಡಿ ತೋರಿಸಿ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ವಿ, ಶೇರ್ ಮಾರ್ಕೆಟ್ ನಲ್ಲಿ, ಕಮಾಡಿಟಿ ಮಾರ್ಕೆಟ್ ನಲ್ಲಿ ಅನ್ಲಿಮಿಟೆಡ್ ಹಣ ಇದೆ. ಯಾರಿಗೆ ತೆಗೆಯೋಕೆ ಸಾಧ್ಯವಾಗುತ್ತೆ, ಯಾರು ATM ಅಲ್ಲಿ ಮನಿಯನ್ನ ವಿಡ್ರಾ ಮಾಡ್ಕೊಂಡಂಗೆ ತೆಗೆಯೋಕೆ ಸ್ವಲ್ಪವಾಗಿ ತೆಗೆಯೋಕೆ ಸಾಧ್ಯವಿದೆ, ಅವರು ಮಾತ್ರ ಗಳಿಸ್ತಾ ಹೋಗ್ತಾರೆ. ಯಾರು ಅತಿ ಆಸೆಯನ್ನ ಪಡ್ತಾರೆ, ತುಂಬಾ ಭಯಭೀತರಾಗ್ತಾರೆ, ಅವರಿಗೆ ಸಾಧ್ಯನೇ ಆಗೋದಿಲ್ಲ. ಒಂದು ಗಾದೆ ಮಾತು ಏನಿದೆ, ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ, ಅದೇ ರೀತಿ ರೂಪಾಯಿ ಸೇರಿದ್ರೆ ಲಕ್ಷ ರೂಪಾಯಿ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ಯಾರು ಬೇರೆ ಮಾಧ್ಯಮದಲ್ಲಿ ಇರಬಹುದು ಅಥವಾ ಏನು ತುಂಬಾನೇ ಅತ್ಯಂತ ಹೆಚ್ಚು ಟಾರ್ಗೆಟ್ ಗಳನ್ನ ಕೊಡ್ತಾರೆ, 300 ರೂಪಾಯಲ್ಲಿ ಶೇರ್ಸ್ ಅನ್ನ ಬೈ ಮಾಡಿ 600 ರೂಪಾಯಿಗೆ ಹೋಗುತ್ತೆ, 450 ರೂಪಾಯಿಗೆ ಹೋಗುತ್ತೆ. ಅದು ಟೆಕ್ನಿಕಲ್ ಆಗು ಕೂಡ ಸಜೆಷನ್ಸ್ ಮಾಡಕ್ಕೆ ಸಾಧ್ಯವಿಲ್ಲ. ಫಂಡಮೆಂಟಲ್ ಆಗಿ ಏನು ಸಜೆಷನ್ಸ್ ಅನ್ನ ಮಾಡ್ತಾರೆ, ಫಂಡಮೆಂಟಲ್ ಚೇಂಜ್ ಆಗೋದು 3 ಮಂತ್ಸ್ 6 ಮಂತ್ ಒಂದೇನೆ. ತಾವು 3 ಮಂತ್ಸ್ 6 ಮಂತ್ ಗಂಟ ಪ್ರತಿ ದಿನನೂ ಒಂದೊಂದು ಶೇರ್ಸ್ ಅನ್ನ ಬೈ ಮಾಡ್ತಾ ಹೋದ್ರೆ ತಮಗೆ 3 ತಿಂಗಳೊಳಗೆ 60 ಶೇರ್ಸ್ ಗಳಾಗುತ್ತೆ. 60 ಶೇರ್ಸ್ ಅಲ್ಲಿ ಮೇಲ್ ಹೋಗೋದು ಕೇವಲ 5 ಅಥವಾ 10 ಶೇರ್ಸ್, ಮಿಕ್ಕ 40 ಮತ್ತೆ 50 ಶೇರ್ಸ್ ಗೋತ ಹೊಡೆದ್ಬಿಡುತ್ತೆ ಅಂತ ಹೇಳ್ತಾ, ಸರಿಯಾದ ರೆಕಮೆಂಡೇಶನ್ಸ್ ಗಳನ್ನ ಪಡೆದುಕೊಳ್ಳಿ. ಕೊಂಡರೆ ಆನೆ ಅಂತ ಶೇರ್ಸ್ ಗಳನ್ನೇ ಕೊಳ್ಳಿ. ಯಾಕಂದ್ರೆ ಆನೆ ಇದ್ರೂ ಕೂಡ ಲಕ್ಷ, ಸತ್ರು ಕೂಡ ಲಕ್ಷ. ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಉತ್ತಮ ಕಂಪನಿಯ ಶೇರ್ಸ್ ಗಳನ್ನೇ ತೆಗೆದುಕೊಳ್ಳಿ. ಏನು ಕನ್ಸರ್ವೇಟಿವ್ ಆಗಿ ಕಾಣ್ತಾ ಇದೆ, FMCG ಶೇರ್ಸ್ಗಳು ಇರಬಹುದು ಅಥವಾ ಫಾರ್ಮಾ ಸೆಕ್ಟರ್ನ ಶೇರ್ಸ್ಗಳಿರ್ಬೋದು, ಅಂತ ಶೇರ್ಸ್ಗಳನ್ನ ಇನ್ವೆಸ್ಟ್ಮೆಂಟ್ಗೋಸ್ಕರ ತಾವು ಕೊಳ್ಳಬಹುದು. ಮತ್ತೆ ಏನು ಉತ್ತಮವಾದ ಕಂಪನಿಯ ರಿಸಲ್ಟ್ಸ್ ಗಳನ್ನ ನೀಡ್ತಾ ಇದೆ, TCS ಇರಬಹುದು, M&M ಇರಬಹುದು, ಇಂಥ ಕಂಪನಿಯ ಶೇರ್ಸ್ ಗಳಲ್ಲಿ ತಾವು ಹೂಡಿಕೆಯನ್ನ ಮಾಡಬೇಕಾಗಿರುತ್ತೆ. ಮತ್ತೆ ರೇಟಿಂಗ್ ಕಂಪನಿಗಳು ಕಂಟಿನ್ಯೂಸ್ ಆಗಿ ಶೇರ್ಸ್ ಗಳನ್ನ ಡೌನ್ ಗ್ರೇಡ್ ಮಾಡ್ತಾ ಬರ್ತಾ ಇದೆ, ಅಂತ ಕಂಪನಿಯ ಶೇರ್ಸ್ ಗಳನ್ನ ತಾವು ಬೈ ಮಾಡಬಾರ್ದು ಅಂತ ಹೇಳ್ತಾ, ಎಕ್ಸಾಂಪಲ್ ಗೆ ಆಕ್ಸಿಸ್ ಬ್ಯಾಂಕ್, BHL ಇಂಥ ಶೇರ್ಸ್ ಗಳನ್ನ, ಸಿಟಿ ಮತ್ತೆ
GM ಫೈನಾನ್ಷಿಯಲ್ ಇಂಥ ಕಂಪನಿಗಳು ಡೌನ್ ಗ್ರೇಡ್ ಅನ್ನ ಮಾಡ್ತಾ ಇದೆ ಅಂತ ಹೇಳ್ತಾ ಇಂದಿನ ರೆಕಮೆಂಡೇಶನ್ಸ್ ಅಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇದ್ದೀನಿ. ನಿಫ್ಟಿ ಫ್ಯೂಚರ್ಸ್ 5379 ಎಬೋ ಹೋದ್ರೆ ತಾವು ಬೈ ಅನ್ನ ಮಾಡ್ಕೋಬಹುದು. ಮತ್ತೆ 5379 ಎಬೋ ಬೈ ಮಾಡ್ಕೊಂಡವರಿಗೆ ರೆಸಿಸ್ಟೆನ್ಸ್ ಆಗಿ 5390 ಇರುತ್ತೆ. ಈ ಎರಡು ರೆಸಿಸ್ಟೆನ್ಸ್ ಲೆವೆಲ್ ಅನ್ನ ಕರೆಕ್ಟ್ ಆಗಿ ಬ್ರೇಕ್ ಆದ್ರೆ 5400 ಮೊದಲನೇ ಟಾರ್ಗೆಟ್ ಆಗಿ, ಸೆಕೆಂಡ್ ಟಾರ್ಗೆಟ್ ಆಗಿ 5435 ಬರಲಿದೆ. ತಮಗೆ ಸ್ಟಾಪ್ ಲಾಸ್ 5366. ಇವತ್ತು ನಿಫ್ಟಿ ಫ್ಯೂಚರ್ಸ್ 5352 ಬ್ರೇಕ್ ಆದ್ರೆ ಪ್ರತಿಯೊಬ್ಬರು ಕೂಡ ಶಾರ್ಟ್ ಅನ್ನ ಹೋಗಬಹುದು. ತಾವು ಕಣ್ಣು ಮುಚ್ಚಿ ಶಾರ್ಟ್ ಮಾಡಿ ತಮಗೆ ಟಾರ್ಗೆಟ್ ಆಗಿ 5330 ಮತ್ತೆ 5308 ಬರುತ್ತೆ. ಇದಕ್ಕೆ ಸ್ಟಾಪ್ ಲಾಸ್ 5379 ಅಂತ ಹೇಳ್ತಾ ಕಾರ್ಯಕ್ರಮದ ಸಮಯ ತುಂಬಾ ಅತ್ಯಲ್ಪವಾಗಿದ್ದು ಅಕ್ಯುರೇಟ್ ಆದ ಸಜೆಷನ್ಸ್ಗೋಸ್ಕರ, ರೆಕಮೆಂಡೇಶನ್ಸ್ಗೋಸ್ಕರ, ಪ್ರತಿಯೊಬ್ಬರು ಕೂಡ ಹಣ ಗಳಿಸೋದಕ್ಕೋಸ್ಕರ ತಾವು ಈ ತಿಳಿಸ್ತಾ ಇರುವಂತಹ ಮೊಬೈಲ್ ನಂಬರ್ಸ್ಗೆ ಕರೆ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ. ನಂಬರ್ಸ್ಗಳು 9535350350 ಮತ್ತೆ 9591679679. ಹೆಚ್ಚಿನ ಮಾಹಿತಿಗೋಸ್ಕರ ತಾವು ಇಮೇಲ್ ಮಾಡಬಹುದು 2M Brokers ಕಸ್ಟಮರ್ ಕೇರ್ @2mbrokers.com ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಪ್ರಾಫಿಟ್ಸ್ ಅನ್ನ ನೀಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಉತ್ತಮ ಸಜೆಷನ್ಸ್ ಗಳನ್ನ ನೀಡ್ತಾನೆ ಇರ್ತೀವಿ. ಪ್ರತಿನಿತ್ಯ ಬಿಡದಲೆ ಮನಿ ಮಂತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿ.